ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಪ್ರೊಫೆಸರ್ MD ನಂಜುಂಡ ಸ್ವಾಮಿಯವರಿಗೆ, ಪಚ್ಚೆ ನಂಜುಂಡ ಸ್ವಾಮಿಯವರಿಗೆ, ಸಂಸ್ಥಾಪಕರಾದ ಶರಣಪ್ಪ ದೊಡ್ಡಮನೆಯವರಿಗೆ, ರೈತ ಸಂಘದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ರೈತರ ಹೋರಾಟಕ್ಕೆ, ಹಸಿರು ಸೇನೆಗೆ, ಕರ್ನಾಟಕ ರೈತ ಸಂಘಕ್ಕೆ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಫೋಟೋ ಬನ್ನಿ ಹಲೋ ಹಲೋ ಹೇಳಿ ಹೇಳಿ ಒಂದ್ಸಲ ಐತೆ ಒಂದು ಬಂದು 2 ನಿಮಿಷ ಆಸನ ಹೇಗೋಣ ಊರಲ್ಲಿ ಒಂದು ನಿಮಿಷ ಈ ಊರಲ್ಲಿ ಸ್ಟಾರ್ಟ್ ಆಯ್ತು ರೈತ ಸಂಘ ಯಾಕೆ ಅಂದ್ರೆ ದಿವಂಗತ ಸುಂದರೇಶ್ ಬಾಬುಗೌಡ ಪಾಟೀಲ್ ನಂಜುಂಡ ಸ್ವಾಮಿ ಎಲ್ಲ ಈ ಗ್ರಾಮಕ್ಕೆ ಬಂದಂತರು ದಿವಂಗತ ಸಿದ್ದಿಗ ಅಧ್ಯಕ್ಷರುಗಳು ತಾಲೂಕಾಧ್ಯಕ್ಷ ಈಗ ಹೇಳ್ತಾರೆ ನೀವು ಅವಕ್ಕೆಲ್ಲ ಬೀಳ್ಕೊಡ್ಬೇಡಿ. ನೋಡಿ 1982ನೇ ಇಸ್ವಿಯಲ್ಲಿ ಪ್ರೊಫೆಸರ್ MD ನಂಜುಂಡ ಸ್ವಾಮಿಯವರು ಸ್ಥಾಪನೆ ಮಾಡ್ತಕ್ಕಂಥ ಸಂಘಟನೆ ಅಂದ್ರೆ ಇದು ಕರ್ನಾಟಕ ರೈತ ಸಂಘ ಹಸಿರು ಸೇನೆ. ಇದು ಆದಿ ಕಾಲದಿಂದ ಬಂದಿರತಕ್ಕಂಥ ರೈತ ಸಂಘ ಅಂದ್ರೆ ನಮ್ದು. ನೀವು ಅವ್ರ ಆ ಸಂಘ ಇಡೀ ಸಂಘ ಅಂತ ಕರಿತೆ ಅಂತ ಹೋಗಕ್ ಹೋಗಬೇಡಿ, ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ಹಿಂದಿನಿಂದ ಇವತ್ತು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರ ಮಗ ಪಚ್ಚೆ ನಂಜುಂಡ ಸ್ವಾಮಿ ಇರ್ತಕ್ಕಂಥ ಒಬ್ರು ಮೈಸೂರಲ್ಲವ್ರೆ, ಅವ್ರು ಅಮೆರಿಕದಲ್ಲಿ ಇರ್ತಾರೆ. ಯಾವ ಮುಂದ್ಕೋಗಿಲ್ಲ. ಈ ಸರಿ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಕುಣಿಸೂರಲ್ಲಿ ರೈತರು ಸಂಘ ಸ್ಟ್ರಾಂಗ್ ಆಗದೆ ಅಂತ ತೋರಿಸ್ಬಿಟ್ಟು ಈ ಸರಿ ತೋರಿಸಿ ಅನ್ನೋದು ಚಾಲೆಂಜ್ ಆಗಿದೆ. ಅದು ನಮ್ಮ ಪ್ರಕಾಶ್ ನಮ್ಮ ಪ್ರಭು ಏನಲ್ಲ, ಯಾವುದೇ ಕಾರಣದಿಂದ ನಾವು ರೈತರು ನಾವು ಯಾರು ಕಡಿಮೆ ಏನಲ್ಲ, ಬರೀ ಹೇಳ್ತೇವೆ ಹೊರತು ನಾವು ವಾತಾವರಣದಲ್ಲಿ ನಾವು ನೋಡ್ತಾ ಇದ್ವಿ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ನಾನು ಅವರೇ ಅಂತ ಹೇಳಿದ್ರೆ ಆಗಲ್ಲ, ಸುಮಾರು ಆಗ್ಬಿಡುತ್ತೆ. ಪರಿಚಯ ಎಲ್ಲರಿಗಿದೆ, ಅವರಿಗೆ ಪರಿಚಯ ಮಾಡಿ ಸ್ವಾಗತ ಮಾಡುವಾಗ ಹೇಳಿದ್ದಾರೆ. ಅದರಿಂದ ಎಲ್ಲ ವೇದಿಕೆ ಮೇಲಿರುವಂತ ಗ್ರಾಮದ ಮುಖಂಡರೇ, ಗಣ್ಯರೇ, ರೈತ ಮುಖಂಡರೇ, ನನ್ನ ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಪ್ರೊಫೆಸರ್ MD ನಂಜುಂಡ ಸ್ವಾಮಿಯವರಿಗೆ, ಪಚ್ಚೆ ನಂಜುಂಡ ಸ್ವಾಮಿಯವರಿಗೆ, ಸಂಸ್ಥಾಪಕರಾದ ಶರಣಪ್ಪ ದೊಡ್ಡಮನೆಯವರಿಗೆ, ರೈತ ಸಂಘದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ, ರೈತರ ಹೋರಾಟಕ್ಕೆ, ಹಸಿರು ಸೇನೆಗೆ, ಕರ್ನಾಟಕ ರೈತ ಸಂಘಕ್ಕೆ